ಇದನ್ನ ಮೊದಲೆಲ್ಲ ಪವಾಡ ಮಾಡ್ಬೇಕಾದ್ರೆ ಹ್ಮ್. ಈ ಕೊಳ್ಳೆಗೆ ಹಾಕ್ಕೊಂಡು ರುಂಡ ತೆಗಿ ಕಟ್ ಮಾಡ್ಕೊಂತಿದ್ರಂತೆ. ಇದ್ರಲಿಂದ ಇದರಿಂದ ಪಾಂಡವಳಿಗಳಿಗೆ ಯುದ್ಧ ಆದೊತ್ನಾಗ ಈ ಮನೆ ಒಂದೇ ಸುಟ್ಟಿದ್ದಿಲ್ಲ, ಉಳಿದಿದ್ದೆಲ್ಲ ಸುಟ್ಟೋಗಿತ್ತಂತ ಮನೆ. ನಾವು ಪವಾಡ ಮಾಡೋಕೆ ಹೋದ್ರೆ ಹ್ಮ್. ಈ ಕಡ್ಡುಗಳು ತಗೊಂಡು ಹೋಗ್ತೀವಿ, ಬಾಕುಗಳು ಅಂತ ಇರ್ಬೇಕು. ಹಾ. ಪವಾಡ ಬಾಕುಗಳು ಅಂತ ಇರ್ಬೇಕು. ಆಮೇಲೆ ಇದಕ್ಕೆ 250 ವರ್ಷ ಇತಿಹಾಸ ಐತಿ. ಇದಕ್ಕೆ 250 ವರ್ಷದ್ದು. ಬಾಬಾ. ಸ್ನೇಹಿತರೆ ನಮಸ್ಕಾರ. ಛಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಶ್ರೀ ಕ್ಷೇತ್ರ ಹುಲಿಗಿಯ ಜಗನ್ಮಾತೆ ಶ್ರೀ ಹುಲಿಯಮ್ಮ ದೇವಿಯ ಪೂಜಾ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮತ್ತು ಯಾವ ಮನೆತನದವರು ಮಾಡಿಕೊಂಡು ಬಂದಿದ್ದಾರೆ ಎಂಬುದರ ಕುರಿತು ಸ್ವವಿವರವಾಗಿ ತಿಳಿಯೋಣ ಬನ್ನಿ. ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಶ್ರೀ ಕ್ಷೇತ್ರ ಹುಲಿಗಿ ಹತ್ರ. ನಮಗೆಲ್ಲ ಮಾಹಿತಿ ನೀಡಲಿದ್ದಾರೆ ಮಾರ್ಕಂಡಪ್ಪ ಸ್ವಾಮಿಗಳು ನಮ್ಮ ಹತ್ರ ಇದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಂಡು. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮಾರ್ಕಂಡಪ್ಪ ಪೂಜಾರ್ ಅಂತೇಳಿ. ಹಾಂ. ನಾವು ವಂಶ ಪಾರಂಪರೆ ಪೂಜಾರು. ಇಲ್ಲಿ 5 ಮಂದಿ ಪೂಜಾರು ನಾವು ಈ ದೇವಸ್ಥಾನದ್ದು. 5 ಮಂದಿ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಬಾಳೆದಿಂಡಿಗೆ, ದೇವ್ರ ಮನೆ, ಪಾಯಿಸಿದವರು, ಎಲಿಶೆಟ್ಟಿಯವರು, ಮೌನವ್ರು ಅಂತೇಳಿ 5 ಭಾಗಗಳು. ಒಳಗಡೆ ನಾವು ಎಲ್ಲ ಮನೆಯಲ್ಲಿ ಸರ್ ಮನೆಗೆ ಎಲ್ಲರ ಮನೆಯಲ್ಲಿ ಇದೇ ರೀತಿ ಗದ್ದಿಗಳು. ನಾವು ಭಕ್ತರು ಈ ಹಳ್ಳಿಗಳು ಹಂಚಿಕೊಂಡಿದ್ವಿ. ಹಾಂ ಸರ್. ನಮ್ಮ ಹಳ್ಳಿ ಭಕ್ತರು ಅಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಹೋಗ್ತಾರೆ. ಹೌದು ಸರ್. ಈಗಲೂ ಬರ್ತಾರೆ. ಹಾಂ ಹಾಂ ಹಾಂ. ಯಾಕಂದ್ರೆ ಪರಂಪರೆಯಿಂದ ಬಂದಿರ್ತಾರೆ. ಅವ್ರ ಯಜಮಾನರು ಅವ್ರಿಗೆ ತೋರಿಸಿರ್ತಾರೆ ದಾರಿ, ಅಲ್ಲಿಗೆ ಹೋಗಿ ಇಲ್ಲಿ ಹೋಗ್ಬೇಕು ಅಂತಂದೇಳಿ. ಹೌದಾ? ಹೌದು. ಆಮೇಲೆ ಇದು ಒಂದು ಗದ್ದಿಗಳು ಇವು ಎಷ್ಟು 3 ಮನೆ ಇದಾವೆ. 3 ಮನೆ ಇದಾವೆ. ಇನ್ನೂ 2 ಮನೆ ಇದಾವೆ. ಕರ್ಕೊಂಡು ಹೋಗಿ ಹೋಗೋಣ, ಅಲ್ಲಿ ಇದು ಮಾಡೋಣ ಅಂತ. ಆಮೇಲೆ ಇವೆಲ್ಲ ಇತ್ತೀಚಿನ ಮುಕುಟಗಳು ಅಂತಾರೆ ಇವಕ್ಕೆ. ಅಂದರೆ ವಿಶೇಷ ಯಾರಾದರೂ ಅಲ್ಲಿ ದೇವಸ್ಥಾನದಲ್ಲಿ ಬೇಡ್ಕೊಂಡು ಹರಕೆ ಹೊತ್ಕೊಂಡಿರ್ತಾರಲ್ಲ, ಅವಾಗ ಮೂರ್ತಿಗಳಿಟ್ಟು ಪೂಜೆ ಮಾಡಿಸ್ತಾರೆ ಅಲ್ಲಿ. ಆಮೇಲೆ ಇದಕ್ಕೆ 250 ವರ್ಷ ಇತಿಹಾಸ ಐತಿ. ಇದಕ್ಕೆ 250 ವರ್ಷದ್ದು. ಬಾಬಾ. ಅಂದ್ರೆ ಈ ಮೂರ್ತಿ ಒಂದೇ 250 ವರ್ಷ ಆಯ್ತು. ಈ ಕುದುರೆ ಒಂದೇ. ಉಳಿದಿದ್ದು ಮೂರ್ತಿಗಳು ಬೇರೆ ಇತ್ತೀಚಿನವು. ಮೂಲ ಅಂದ್ರೆ ಅದೇ ದೇವಸ್ಥಾನದಲ್ಲಿ ಮೂಲ ಅದೇ. ಇತ್ತೀಚಿನ ಭಕ್ತರು ಮಾಡಿಸಿರ್ತಾರಲ್ಲ, ಇಂಥ ಮುಕುಟಗಳು ಮಾಡಿಸ್ಕೊಟ್ಟಾರೆ. ಅವನ್ನ ಯಾರು ಬೇಡ್ಕೊಂಡಿರ್ತಾರಲ್ಲ ಅವ್ರು ಇದನ್ನ ಮಾಡ್ತಾರೆ. ಅಂದ್ರೆ ನಮ್ಮ ನಾಗಜೋಗಿ ಬಸವಜೋಗಿ ಅಂತೇಳಿ ನಮ್ಮ ಪೂರ್ವಜರವರು, ಅವರು ಪ್ರತಿ ಹುಣ್ಣಿಮೆಗೆ ಯಲ್ಲಮ್ಮ ಸೌದತ್ತಿ ಯಲ್ಲಮ್ಮ ಹೋಗ್ತಾ ಇದ್ರಂತೆ. ಒಂದ್ಸರಿ ನಡಕ ಮಲಪ್ರಭಾ ಘಟಪ್ರಭಾ ನದಿ ನೀರು ಬಂದು ಮಳೆ ಆಗಿ ಇದು ಆಗಿತ್ತಲ್ಲ, ಅವ್ರಿಗೆ ಆ ಕಡೆ ದಾಟಕ್ಕಾಗಿಲ್ಲ ಅವ್ರಿಗೆ. ಹಾಗೆ ಇಲ್ಲಿಂದ ನಡ್ಕೊಂತ ಹೋಗಾರಲ್ಲ ಅವರು, ಅಲ್ಲಿ ಹೋಗಿ ಎಲ್ಲೇ ಒಂದು ಗಿಡದ ಬಳಿಕ ಮಲಗಿದ್ದಾರೆ. ಮಲಗಿದ ಹೊತ್ನಾಗ ಅಮ್ಮ ಬಂದು ಅವ್ರಿಗೆ ಪ್ರತ್ಯಕ್ಷ ಆಗಿ, ನಾನು ಇನ್ಮೇಲೆ ನೀವು ಬರೋದು ಬೇಡ, ಅಲ್ಲೇ ನಾನು ನೆಲೆಸ್ತೀನಿ, ಅಲ್ಲೇ ನೀವು ಪೂಜೆ ಮಾಡ್ಕೊಂಡು ಹೋಗ್ರಿ, ಪವಾಡಗಳು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಂತ. ಅವಾಗಿಂದ ಇಲ್ಲೊಬ್ರು ಅದು ಸೋಮನಾಥ ಭಟ್ರು, ಚೌಡಿ ಭಟ್ರು, ಯಾರೋ ಒಬ್ರು ಭಟ್ರು ಗೈಡೆನ್ಸ್ ಮೇಲೆ ಅವ್ರು ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ಕೊಂತ ಹೋಗಿದ್ದಾರೆ. ನಮ್ಮ ತಂದೆಯವರು ಪುರಾತನ ನಮ್ಮ ಅಜ್ಜವರು ಬಾಳಪ್ಪ ಅಂತಿದ್ರು. ನಮಗೆ ತಿಳಿದ ಮಟ್ಟಿಗೆ ಹೇಳೋದಂದ್ರೆ ಬಾಳಪ್ಪ ಅವ್ರ ಮಗ ಬಾಳಪ್ಪ ಅಂತೇಳಿ. ಆ ನಂತರ ನಮ್ಮ ನಾಗಪ್ಪ ಪೂಜಾರ್ ಅಂತೇಳಿ, ಅವ್ರ ಮಗ ನಾಗಪ್ಪ ನಾವು ಇಬ್ಬರು ಬಾಳಪ್ಪ ಪೂಜಾರು, ಮಾರ್ಕಂಡಪ್ಪ ಪೂಜಾರ್ ಅಂತೇಳಿ. ನಮ್ಮದು ತಲೆತಲಾಂತರದಿಂದ ಬಂದಂಥ ವಂಶ ಪಾರಂಪರ್ಯವಾಗಿ ಅದು ಅಮ್ಮನ ಸೇವೆ ಮಾಡ್ಕೊಂಡೆ ಬಂದವರು. ಇಲ್ಲಿ ಅಂದರೆ ಮೂಲತಃ ನಾವು ಆ ಕಡೆ ಬಿಜಾಪುರ ಸೈಡ್ನವ್ರು ಅಂತಾರೆ. ಅಲ್ಲಿಂದ ಅಲ್ಲಿ ಪೇಶ್ವೆ ಕಾಲದಲ್ಲಿ ಅಲ್ಲಿ ಕಿರಿಕಿರಿ ಸಲುವಾಗಿ ಏನಪ್ಪ ಅಂದ್ರೆ ಕಷ್ಟಗಳು ಕೊಡಕತ್ತಿದ್ರಂತ ಇಲ್ಲಿ ಅವರು. ಅವಾಗ ಏನು ಮಾಡ್ಯಾರ, ಇಲ್ಲಿಗೆ ಬಂದಾರ. ಬಿಜಾಪುರ ಸೈಡ್ ಆ ಏರಿಯಾದವ್ರು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದವ್ರು. ಇಲ್ಲಿ ಬಂದು ಪೂಜಾರಿಕೆ ಪಡೆದಂಥವ್ರು ನಾವು. ಅಮ್ಮಂದು ಇತಿಹಾಸ ಅವಾಗ್ಲಿಂದನೇ ಸ್ಟಾರ್ಟ್ ಆಗಿರೋದು. ಎಷ್ಟನೇ ಇಸ್ವಿ ಸರ್? 900 ಇದು ಏನಪ್ಪ ಅಂದ್ರೆ ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ.
ಬಾ ಬಾ ಬಾ. ಪುರಾತನ ಇದು ಹಾಂ ಆ ಸೋಮೇಶ್ವರ ದೇವಸ್ಥಾನ ಐತಲ್ಲ, ಹಾಂ ಸರ್ ನದಿ ಹತ್ರ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ಹಾಂ ಆ ದೇವಸ್ಥಾನದ ಇತಿಹಾಸದ ಜೊತೆಗೆ ನಮ್ಮ ಈ ಅಮ್ಮಂದು ಇತಿಹಾಸ ಬಂದಿದೆ. ಏನು ಸರ್ ಅದು ಇತಿಹಾಸ ಬಂದ್ಬಿಟ್ಟು? ಇತಿಹಾಸ ಅಂದರೆ ಅದ ಸೋಮನಾಥ ಭಟ್ರು, ಅದು ಸೋಮೇಶ್ವರ ದೇವಸ್ಥಾನ. ಅಂದ್ರೆ ಸೋಮನಾಥ ಭಟ್ರನ್ನ ಸೋಮೇಶ್ವರ ದೇವಸ್ಥಾನ ಅಂತಂದೇಳಿ ರೆಡಿ ಮಾಡಿರೋ ಸರ್? ಅಲ್ಲಲ್ರಿ, ಸೋಮನಾಥ ಭಟ್ರೆ ಅಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಆ ಸೋಮೇಶ್ವರ ದೇವಸ್ಥಾನ. ಓಕೆ. ಅಲ್ಲಿ ಮಹಾರಾಜ ಅವ್ರಿಗೇನೋ ಹೋಬಳಿ ಕೊಟ್ಟಿದ್ರಂತೆ. ಹಾಂ ಏನ್ರಿ ಅದೇನಂತ ಈ ಭೂಮಿಗಳು ಕೊಡ್ತಾರಲ್ಲ ಅವ್ರಿಗೆ, ಅದನ್ನ ಕೊಟ್ಟಿದ್ರಂತೆ. ಹಂಗ ಇದ್ರಂತೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಪೂರ್ವಜರು ಇಲ್ಲಿಂದ ಸೌದತ್ತಿ ಎಲ್ಲಮ್ಮಗೆ ಹೋಗ್ತಾ ಇದ್ರಂತೆ ಪ್ರತಿ ಹುಣ್ಣಿಮೆಗೆ. ಒಂದು ಹುಣ್ಣಿಮೆಗೆ ಏನಾಯ್ತು, ಮಲಪ್ರಭಾ ನದಿ ತುಂಬಿ ಹರಿಯಾಕೈತಂತೆ. ಇವ್ರಿಗೆ ಹೋಗೋಕ್ಕಾಗಿಲ್ಲ, ನಡ್ಕೊಂಡು ಹೋಗಿರ್ತಾರಲ್ಲಿ ನಡ್ಕೊಂಡು. ಹಿಂಗಾಗಿ ಅಲ್ಲೇ ಮಲಗಿ ಬಿಟ್ಟಿದ್ರು. ಮಲಗಿಂದ ಏನಾಯ್ತಪ್ಪ ಅಂದ್ರೆ ಅಮ್ಮ ಬಂದು ಕನಸಿನಲ್ಲಿ ಅವ್ರಿಗೆ ಹೇಳಿದಾರೆ, ಇನ್ನು ಮೇಲೆ ನೀವು ಬರೋದು ಬೇಡ, ನೀವು ಎಲ್ಲಿರೋ ಸ್ಥಳದಲ್ಲಿ ನಾನು ಶ್ರೀಚಕ್ರ ಉದ್ಭವ ಮೂರ್ತಿಯಾಗಿ ನಿಮ್ಗೆ ಸಿಗ್ತೀನಿ, ಅಲ್ಲೇ ನೀವು ಪೂಜೆ ಮಾಡ್ಕೊಂಡು ಹೋಗ್ರಿ, ಪವಾಡಗಳು ಮಾಡ್ಕೊಂಡು ಹೋಗ್ರಿ ಅಂತ. ಶ್ರೀಚಕ್ರ ಅಂದ್ರೆ ಶ್ರೀಚಕ್ರ ಅಂದ್ರೆ ಅಮ್ಮನ ಉದ್ಭವ ಆದಂಥ ಒಂದು ಶಿಲೆ. ಅದು ಶಿಲೆ. ಅದು ಶಿಲೆ. ಅದು ಅದನ್ನೇ ಪೂಜೆ ಮಾಡ್ಕೊಂತ ಬಂದಿದ್ದಾರೆ. ಅದೇ ಹುಲಿಗಮ್ಮ ಅಂತ ಹೇಳಿ ಇಲ್ಲಿ ಹುಲಿಗಮ್ಮನ ಹೆಸರು ಮೇಲೆ ಮೊದಲೇ ವ್ಯಾಘ್ರಪುರಿ ಅಂತಿದ್ರಂತೆ ಇದಕ್ಕೆ. ಏನ್ ಸರ್ ವ್ಯಾಘ್ರಪುರಿ? ವ್ಯಾಘ್ರಪುರಿಂದ ಹುಲಿಗಳು ಜಾಸ್ತಿ ಇರ್ತಿದ್ವು ಅಂತ ಈ ಜಾಗದಾಗ. ಹಂಗಾಗಿ ಹುಲಿಗಿ ಬಂದಿರೋದು ಹಂಗೆ ಹೆಸರು. ಹುಲಿಗಿ ಅಂತಂದೇಳಿ ಬಂದದ್ದು ಹೆಸರು ಯಾವ್ದು ಸರ್ ಒರಿಜಿನಲ್ ಆಗಿ ನಿಮಗೆ ಗೊತ್ತಿಲ್ಲ? ಇತ್ತೀಚೆಗೆ ಬಂದಿರೋದು ಒರಿಜಿನಲ್ ಅಂದ್ರೆ ಈ ನವಾಬರ ಪೀರಿಯಡ್ ಇದು ಹುಲಿಗಿ ಅಂತಂದಿದ್ದಾಗಿರೋದು. ವ್ಯಾಘ್ರಪುರಿ ಅಂತಿದ್ರಂತೆ ಮೂಲತಃ ಮೊದಲೇ ಫಸ್ಟ್. ಈಗ ನಾವಿರೋ ಜಾಗ ಐತಲ್ರಿ, ಶಿಫ್ಟೆಡ್ ಇದು ವಿಲೇಜ್ ಇದು. ಅಲ್ಲಿ ಮೊದಲು ಅಲ್ಲಿ ದೇವಸ್ಥಾನದ ಪಕ್ಕಕ್ಕೆ ಹುಲಿಗಿ ಅಂತ ಇತ್ತಂತ್ರಿ, ಅಲ್ಲೇ ಇತ್ತಂತೆ. ಅಲ್ಲೇನೋ ಬ್ರಹ್ಮ ರಾಕ್ಷಸನ ಕಾಟ ಸಲುವಾಗಿ ಜನ ಸಾಯಕತ್ತಿದ್ರಂತೆ. ಹಿಂಗಾಗಿ ಯಾರೋ ಒಬ್ಬರು ಭಟ್ರು ಆಚಾರ್ಯರು ಪಂಡಿತರು ಅವರು, ಇಲ್ಲ ನೀವು ಶಿಫ್ಟ್ ಮಾಡ್ರಿ, ಇಲ್ಲಿ ಬ್ರಹ್ಮ ರಾಕ್ಷಸ ಇದೆ, ನೀವು ಇಲ್ಲಿ ಮತ್ತೆ ಉಳಿಯೋಕ್ಕಾಗೋದಲ್ಲ, ಅದಕ್ಕೆ ಶಿಫ್ಟ್ ಮಾಡಿ ಇಲ್ಲಿಗೆ ಬಂದಿವಿ. ಈ ಕಡೆ ಊರು ಶಿಫ್ಟ್ ಆಗಿದೆ. ದೇವಸ್ಥಾನದ ಹತ್ರ ಈ ಕಡೆ ಬಂದಿದ್ದು. ದೇವಸ್ಥಾನ ಹತ್ರ ಎಲ್ಲಿಲ್ಲ ಸರ್ ಸುತ್ತಮುತ್ತಲಿ ಮನೆ? ಈಗ ಬೇಚಾರ ಗ್ರಾಮ ಅಂತ ಹೇಳಿ ಇದೆ, ಈಗ ಮಾಡಿದಾರೆ. ವ್ಯಾಘ್ರ ಇಲ್ಲಿ ನವಾಬರ ಪೀರಿಯಡ್ ಇತ್ತು, ಅಂದ್ರೆ ಹೈದರಾಬಾದ್ ಗೌರ್ಮೆಂಟ್ ಇತ್ತು ಇಲ್ಲಿ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ಲ, ಸಿಕ್ಕಿಂದ ಇದನ್ನ ಮತ್ತೆ ರಾಜರೆಲ್ಲರೂ ಕೆಲವೊಂದು ಕಡೆಗೆಲ್ಲ ಕೊಟ್ಟು ಬಿಟ್ರು. ಆಯ್ತು ಸೇರಿಸ್ತೀವಿ ಭಾರತ ಇದ್ರ ಇವ್ರು ಸೇರಿಸಲಿಲ್ಲ. ಅವಾಗ ಫೈಟಿಂಗ್ ಆಗ್ತೀವಿ. ಏನಪ್ಪ ಅಂದ್ರೆ ಯುದ್ಧ ಆಯ್ತು. ಯುದ್ಧ ಆದಾಗ ಎಲ್ಲ ಮನೆ ಸುಟ್ಟಿತ್ತಂತೆ, ಆ ಮನೆ ಒಂದೇ ಉಳಿದಿತ್ತಂತೆ. ಅಂದ್ರೆ ದೇವರು ಒಂದೇ ಉಳಿದಿತ್ತಂತೆ. ಹೌದು ಸರ್? ಹ್ಞೂ ರೀ, ಅದೊಂದು ಇತಿಹಾಸ. ಅದು ಅಂದ್ರೆ ಇದು ಮನೆ ಎಷ್ಟನೇ ವರ್ಷದ ಸರ್ ಇದು ಇತಿಹಾಸ? ಹಳೇದು ಬಿಟ್ರಿ, 200-300 ವರ್ಷದ. ಈ ಮನೆ ಅಂದ್ರೆ ಈಗ ಕಟ್ಟಿದ್ದು 60 ವರ್ಷದ ಇದೆ. ಇದು ಇವಾಗ ಎಷ್ಟು ಇರೋದು ಇದು, ಈ ನಾವು ಕುಂತಿರೋ ಒಳಗಡೆ ಇರೋದು ಬಂದ್ಬಿಟ್ಟು ಒಳಗಡೆ ಅಂದ್ರೆ ಅದನ್ನು ಮತ್ತೆ ರೀಬಿಲ್ಟ್ ಮಾಡಿವಿ. ಅದನ್ನ ಸುಟ್ಟೋಗಿತ್ತಲ್ಲ, ಮತ್ತೆ ಇದೆಲ್ಲ ಕಟ್ಬೇಕಾದ್ರೆ ಅವನು ಎಲ್ಲ ಕಟ್ಟಿದ್ದಾರೆ. ಅವರು ನಮ್ಮ ತಂದೆಯವ್ರೆ, ಪಕ್ಕದಾಗ ನಮ್ಮ ತಾಯಿಯವರು. ಅವರು ನಮ್ಮ ಅಜ್ಜ ಅವರಿಗೆ ಇಬ್ಬರು ಎಂಟ್ರಂತೆ. ಇವರು ಮೊದಲೇದವ್ರು. ಇವರು ಈ ಕಡೆ ವೈಟ್ ಅಂಡ್ ಬ್ಲ್ಯಾಕ್ ಐತಲ್ಲ, ಅವರು ಮೊದಲೇದವರು, ಅವ್ರು ಎರಡನೇದವರು. ಇಬ್ರು ಅವ್ರಿಗೆ ಈ ಕಡೆಗೆ ಇನ್ನೊಂದು ಐತಲ್ಲ ಸರ್ ಇದು ಫೋಟೋ? ಅದೇ ರೀ, ಅವರೇ ಎರಡನೇದವ್ರು, ಇಬ್ರು ಎಂಟ್ರ ಅವ್ರಿಗೆ. ಕಲರ್ ಫೋಟೋ? ಅದು ಕಲರ್ ಫೋಟೋ ಮಾಡಿರೋದು. ಇತಿಹಾಸ ನಮ್ದಿಂದ. ನಾವು ಈಗ 4 ಮಂದಿ ನಮ್ಮ ತಂದೆಯವ್ರಿಗೆ. ಒಬ್ಬರೇ ಅವರಪ್ಪ, ನಮಗೆ ಫಾದರ್ ಒಬ್ಬರೇ ಮಗ ಅವ್ರಿಗೆ. ಅವರಿಗೆ ನಾವು 4 ಮಂದಿ. ನಮ್ಮ ಅಣ್ಣ ನಾವು. ಅವರು ನಮ್ಮ ಅಣ್ಣವ್ರು ತೀರ್ಕೊಂಡು ರೀಸೆಂಟಾಗಿ ಒಂದು 3 ತಿಂಗಳಾಯ್ತು. ಸರ್ ಸರ್ ಬಾಳಪ್ಪ ಪೂಜಾರ್ ಅಂತ. ಬಾಳಪ್ಪ ಪೂಜಾರ್ ನಮ್ಮ ಸಿಸ್ಟರ್ಸ್ ಇದ್ದಾರೆ. ಅವರೊಬ್ರು ಕಂಪ್ಲೀಟ್ ಕೊಟ್ಟಿಗೆ, ಒಬ್ರು ಇಲ್ಲಿ ಚಿತ್ತೋಡಿಗೆ ಇದ್ದಾರೆ. ಇವಾಗ ಇನ್ನ ಬಂದ್ಬಿಟ್ಟು ಇಲ್ಲಿ ಇನ್ನೂ ಅದರ ಅಂತಂದು ಹೇಳಿದ್ರಲ್ಲ, ಅವ್ರ ಬಗ್ಗೆ ಏನಾರ? ಅವರು ನಮ್ಮ ಇವರು ಅಣ್ಣ ತಮ್ಮಳು ಎಲ್ಲ ಕುಟುಂಬ. ನಮ್ದು ಏನಪ್ಪ ಅಂದ್ರೆ 5 ಮಂದಿ ಪೂಜಾರಲ್ಲ, ಒಬ್ಬೊಬ್ರು ಒಂದೊಂದು ಮನೆಯಲ್ಲಿ 5 ಮಂದಿ ಅಣ್ಣ ತಮ್ಮ ಏನಾದ್ರ ಅಂತಲ್ಲ ಸರ್? ಒಂದೇ ತಾಯಿ ಮಕ್ಕಳು ಅಂದ್ರೆ ಈ ಇತ್ತೀಚೆಗೆ ಅವಾಗ ಹಳೇದು ಇದು. ಹಳೇದು 5 ಮಂದಿ ಬಂದಿದ್ದು. ಅವ್ರವ್ರ ತಮ್ಮ ಕುಟುಂಬನ ತಾವು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಈಗಿನಾರಲ್ಲ, ಇತಿಹಾಸ ಹಿಂದಿಂದ. ಹೌದಾ ಸರ್? ಅಂದ್ರೆ 1947 ಹಿಂದೆ. 47 ಅದಕ್ಕೇನು ಪೂರ್ವದಲ್ಲಿ ಅಂತ. ಪೂರ್ವದಲ್ಲಿ ಪರಶುರಾಮ ಇಲ್ಲಿ ನೆಲೆಸಿರೋ ಅಂತ ಉದ್ದೇಶ ಏನು ಸರ್? ನೀವು ಎಲ್ಲ ಹೆಸರುಗಳು ನಾವ್ ಹೆಂಗ್ ಹೆಸರು ಇಟ್ಕೊಂಡಿವಲ್ಲ, ಹಂಗೆ ದೇವ್ರಗಳ ಹೆಸರು. ರೇಣುಕ ಎಲ್ಲಮ್ಮನ ಮಗ ಪರಶುರಾಮ. ಈ ದೇವತೆ ಎಲ್ಲೆಲ್ಲಿ ಇರ್ತಾರ ಅಲ್ಲಿ ಪರಶುರಾಮ ಇದ್ದೇ ಇರ್ತಾರ. ಅಂದ್ರೆ ಅವ್ರ ಮಗ ಅಲ್ಲ, ಹಿಂಗಾಗಿ ಅಲ್ಲಿ ಇರ್ತಾರ. ಅಲ್ಲ, ಕೆಲವರು ಹೇಳ್ತಾರೆ ಸ್ವಲ್ಪ ಕೇಳ್ತಾರೆ, ಬಟ್ ರೇಣುಕ ಎಲ್ಲಮ್ಮನೇ ಬೇರೆ, ಹುಲಿಗೆಮ್ಮ ತಾಯಿನೇ ಬೇರೆ ಅಂತಂದೇಳಿ. ಯಾವ್ದು ಅಲ್ಲ, ತಪ್ಪು ಕಲ್ಪನೆ ಅವೆಲ್ಲ. ತಪ್ಪು ಕಲ್ಪನೆ. ಒಬ್ಬರೇ ಶಕ್ತಿ ದೇವತೆ ಅಂತೇಳಿ. ಈಗ ನಾವು ಹೆಂಗ್ ಹೆಸರುಗಳು ಇಟ್ಕೊಂಡಿವಿ ಬೇರೆ ಬೇರೆ, ಆ ರೀತಿ ದೇವ್ರನ್ನ ಬೇರೆ ಬೇರೆ ಹೆಸರಿಂದ ಕರೆದಿದ್ದೀವಿ ಅಷ್ಟೇ. ನಾವು ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಇಲ್ಲಿ ಬಂದು ಹುಲಿಗೆಮ್ಮ, ಅಲ್ಲಿ ಎಲ್ಲಮ್ಮ, ಇನ್ನು ಕಡೆ ಚೌಡೇಶ್ವರಿ, ಹಿಂಗೆಲ್ಲ ಆಗಿದಾವೆ.
ಭಾಳಷ್ಟು ಪವಾಡಗಳಿದಾವೆ. ಹಾಂ ಸರ್. ಈಗೇನೋ ನೀವು ಅನ್ಕೊಂಡಿರ್ತೀರಿ ಪರಂಪರೆಯಿಂದ ಮಾಡ್ಕೊಂತ ಬಂದಿರ್ತಾರೆ ಏನೋ ಅಲ್ಲಿ ಉಳಿ ತುಂಬ್ಕೊಂಬಂದು ಇಲ್ಲಿ ಗದ್ದಿಗಳು ಬಂದು ಉಳಿ ತುಂಬೋದು. ಅಂಥ ಟೈಮ್ನಾಗ ಎಂತ ಅವ್ರು ಬೇಸರ ಮಾಡ್ಕೊಂಡು ಬ್ಯಾಡ ಬಿಡು ಇಲ್ಲೇ ಮಾಡ್ಕೊಂಡು ಹೋಗಿಬಿಡೋಣ ಅಂತಾರೆ. ಅಂಥ ಟೈಮ್ನಾಗ ಅವ್ರ ಮನೆಯಲ್ಲಿ ಹುಡುಗಿನ ಒಂದು ನಮ್ಮ ಮನೆಗೆ ಬಂದೈತಿ ಅಲ್ಲಿಂದ ಅವ್ರು ಎಲ್ಲಿ ಇಳ್ಕೊಂಡಿದ್ರು ಬ್ಯಾಡ ಈ ವರ್ಷ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ರೆ ಆ ಹುಡುಗಿ ಇಲ್ಲಿವರೆಗೂ ಬಂದೈತಿ. ನಾವೇ ಫೋನ್ ಮಾಡಿ ಅವ್ರು ಮತ್ತೆ ಕರೆ ಕಳ್ಸ್ಕೊಂಡು ಅವ್ರು ಬಂದು ಇಲ್ಲಿ ಉಳಿ ತುಂಬ್ಕೊಂಡು ಹೋದ್ರು. ಹೌದು ಸರ್. ಹ್ಞೂ ಅಂತ ಅಮ್ಮನ್ಗೆ ನಾವು ಬರೋದಿಲ್ಲ ಮಾಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಆಕೆ ಹಂಗೆ ಅಂಥ ಶಕ್ತಿ ಅಮ್ಮಂದು. ಅಂದ್ರೆ ಅವ್ರು ಬರಲ್ಲ ಅಂತಂದು ಹೇಳಿ ಅವರು ಇಲ್ಲ ಬ್ಯಾಡ ಬಿಡು ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಮತ್ತೆ ಅಲ್ಲಿಗೆ ಅಲ್ಲಿ ಹೋಗೋದಂತ ಅನ್ಕೊಂಡಾರ ಅವರು. ಆದ್ರೆ ಅಮ್ಮ ಬಿಟ್ಟಿಲ್ಲ ಹಂಗೆ. ಅವ್ರ ಮಗಳೇ 15-16 ವರ್ಷ ಹುಡುಗಿ ಅದು. ಅದಕ್ಕಂತ ಇಲ್ಲಿಗೆ ಬಂತದ ಹುಡುಗಿ ಬಂದು ನಮ್ಮ ಹತ್ರ ನಾವು ಕೇಳಿದ್ವಿ ಹುಡುಗಿ ಏನಮ್ಮ ಅಂತಾರ ಹಿಂಗ್ಸರು ಅವ್ರದೆಲ್ಲ ನಂಬರ್ ಕೊಟ್ಟರು. ನಾವು ಫೋನ್ ಮಾಡಿ ಕರೆ ಕಳ್ಸಿದ್ವಿ. ನಮ್ಮ ಭಕ್ತರೇ ಅವರು. ಏನು ರೀ ಸತ್ಯ ಘಟನೆ ಇದು. ಇಸ್ಕೆ ಹತ್ರ ಆಲಾಪುರ ಅಂತಿದೆ. ಅಲ್ಲಿ ಒಬ್ಬ ಶರಣಮ್ಮ ಅಂತೇಳಿ ಆಯಮ್ಮಗೆ ಏನು ಮಾಡಿದರು ಅವ್ರು ಕಾಡಾಟ ಸಲುವಾಗಿ ದೇವ್ರು ಕಟ್ಸ್ಕೊಂಡು ಹೋದ್ರು ಪಡ್ಲಿಗೆ. ಹೋಗಿಂದ ಏನಾಯ್ತು ಸ್ವಲ್ಪ ಕೆಲವು ತಿಂಗಳಾಗಿಂದೆ ಆಯಮ್ಮಗೆ ಕೊಡಬೇಕಂತಂದು ಇದು ಮಾಡಕತ್ತಿಬಿಟ್ರು. ಎಲ್ಲಿ ಬೇಕಲ್ಲಿ ದೇವ್ರು ಹೇಳೋದು ಮೈಯಾಗ ಬರೋದು ಡೊಳ್ಳು ಬಾರಿಸಲ್ಲಿ ಜನ ಇರಲಿ ಕಡೆಗೆ ಬಂದು ಇಲ್ಲಿ ಬಂದು ಕಟ್ಸ್ಕೊಂಡು ಹೋದ್ರು ಅವರು ಕೊಡ ಕೊಟ್ಟು. ಅವಾಗ ಈಗ ಆರಾಮ ಅದ ನಾರ್ಮಲ್ ಮನುಷ್ಯರಾಗ ಈ ಕೊಡ ತಲೆ ಮೇಲೆ ಇಟ್ಕೊಂಡ್ಬರ್ತಾರೆ ನೋಡಿ ಕುಂಭ ಅಂತಾರಲ್ಲ ಅದು ಬೇಕು ಇದು ನನಗೆ ಇಷ್ಟ ಇಲ್ಲ ಅಂದ. ನಾನು ಪಡ್ಲಿಗೆ ಇಷ್ಟ ಇಲ್ಲ ಕುಂಭನೇ ಬೇಕು ಅಂತಂದು ಹೇಳಿದ್ರು. ಅವಾಗ ಅದು ಬಂದು ಮಾಡ್ಕೊಂಡು ಹೋದ್ರು ಅವ್ರು. ಈಗ ಆರಾಮಿದಲ್ಲ. ಅಂದ್ರೆ ಪಡ್ಲಿಗೆ ಅಂತಂದೇಳಿ ತುಂಬ್ತಾರಲ್ಲ ಸರ್ ಪಡ್ಲಿಗೆ. ಪಡ್ಲಿ ಏನ್ ಸರ್ ಅದು? ಅದು ಅರಿಕೆ ಅದು ಅಮ್ಮಂದು ಜೋಗಮ್ಮನವ್ರಿಗೆ ಅಮ್ಮಗೆ ನಮಕಿನ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರ. ಈ ಪಡ್ಲಿಗೆ ತುಂಬ್ಸಕ್ ಬರ್ತಾರಲ್ಲ ಭಕ್ತರು ಪೂಜಾರಕ್ಕಿನ ಅವ್ರಿಗೆ ಜಾಸ್ತಿ ಇದು ಮಾಡ್ತಾರೆ ಜೋಗಮ್ಮನವ್ರಿಗೆ. ಏನ್ರಿ ಅಂದ್ರೆ ಅಮ್ಮನ ಒತ್ಕೊಂಡಿರ್ತಾರಲ್ಲ ಅಮ್ಮನ ಒಂದು ಶಕ್ತಿ ಅವರು. ಏನ್ರಿ ಅಮ್ಮನ ಶಕ್ತಿಯಿಂದನೇ ಅದು ಪಡ್ಲಿಗೆ ತಗೊಂಡಿರ್ತಾರಲ್ಲ ಅಮ್ಮನ ಶಕ್ತಿ ಇರುತ್ತಾನೋ ಒಂದು ದೃಷ್ಟಿಯಿಂದನೇ ಅವ್ರಿಗೆ ಪಡ್ಲಿಗೆ ತುಂಬ್ತಾರೆ. ಇವಾಗ ನಾನೇನಂತ ಸರ್ ಒಂದೇ ಒಂದು ನಮಗೇನು ಪ್ರಶ್ನೆ ಕಾಡ್ತೈತೆ ಅಂದ್ರೆ ಇವಾಗ ಯಾರೋ ಭಕ್ತರು ಬರ್ತಾರೆ ಈ ನಮ್ಮ ಶ್ರೀ ಕ್ಷೇತ್ರ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತಾರೆ. ಬಟ್ ಅದ್ರ ಒಳಗೆ ಬಂದರ ಸತ್ನಿ ಕೆಲವರು ಚೇಂಜ್ ಆಗಿಬಿಡ್ತಾರೆ. ಅಂದ್ರೆ ಗಂಡಿನ ರೂಪದಿಂದ ಹೆಣ್ಣಿನ ರೂಪಕ್ಕೆ ತಾಳ್ತಾರೆ. ಏನ್ ಸರ್ ಅದ್ರ ಉದ್ದೇಶ ಹಿನ್ನೆಲೆ ಏನು ಉದ್ದೇಶ ಏನಿಲ್ಲ. ಅದು ಪ್ರಕೃತಿ ನೇಮ. ಅದು ಕೆಲವೊಂದ್ ಸರಿ ಆಗ್ತೈತೆ ಅದು. ಅದನ್ನೇನಪ್ಪ ಅಂದ್ರೆ ಆ ದೇವ್ರ ಮೇಲೆ ಬಿಡ್ತಾರ ಅಷ್ಟೇ. ದೇವ್ರ ಮೇಲೆ ಹಾಕ್ತಾರ. ಅಲ್ಲ ಏನಕ್ಕೆ ಬಿಡ್ಬೇಕು ಸರ್ ಆತರ? ಬಿಡ್ಬೇಕಂದ್ರೆ ಅವ್ರಿಗೆ ನ್ಯಾಚುರಲ್ ಅದು ಹೆಣ್ಮಕ್ಳ ಫೀಲಿಂಗ್ ಬರ್ತೈತೆ ಅವ್ರಿಗೆ. ಅದು ಗಂಡು ಮಕ್ಕಳದ ಬೇರೆ ಹೆಣ್ಮಕ್ಳದ ಬೇರೆ ಇರ್ತಲ್ಲ ಅವ್ರಿಗೆ ಆ ರೀತಿ ಆಗ್ತೈತೆ ಅದು. ಅಂದ್ರೆ ಈಗ ಬಂದರ ಸತ್ನಿ ಬಹಳಷ್ಟು ಮಂದಿ ಗಂಡು ಮಕ್ಳು ಬಂದು ದೇವ್ರು ಇಲ್ಲಿ ದೇವ್ರು ಕಟ್ಕೊಂಡು ಹೋಗಿದ್ದಾರೆ. ದೇವ್ರು ಕಟ್ಟಿದ್ಮೇಲೆ ಅದ್ರದ್ದು ದೇವ್ರು ಕಟ್ಟಿದ್ಮೇಲೆ ಅವರು ಪ್ರತಿದಿನ ದೇವತೆನ ಪೂಜೆ ಮಾಡ್ಬೇಕು. ಅದ್ರ ಪದ್ಧತಿ ಪದ್ಧತಿಗಳೆಲ್ಲ ಅನುಸರಿಸ್ಬೇಕು. ಈಗೆಲ್ಲ ಊರಾಗ ಸತ್ತಿರ್ತಾರೆ. ನಾವು ಸತಿ ಅಷ್ಟೇ ದೇವ್ರು ಕಟ್ಕೊಂಡಿರ್ತೀವಲ್ಲ ನಾವು ಸತಿ ಊಟ ಮಾಡಲ್ಲ ಅದು ಹೋಗೋ ತನಕ. ಹೌದು ಸರ್. ಈಗಲೂ ಆಮೇಲೆ ಎಷ್ಟು ಒಂದ್ ದಿವ್ಸ ಇದ್ರೆ ಒಂದ್ ದಿವ್ಸ 2 ದಿವಸ ಈಗೆಲ್ಲ ಅನುಕೂಲಗಳದಾವೆ. ಆ ಸೀಮಾ ಬಿಟ್ಟು ಹೋಗಿ ಬೇರೆ ಕಡೆಗೆ ಊಟ ಮಾಡ್ಕೊಂಡ್ ಬರ್ತಾರೆ. ಹೌದು ಸರ್. ಆ ಸೀಮಾದಲ್ಲಿ ಊಟ ಆಮೇಲೆ ಅದು ಕೇಳಿದ್ರೆ ಮಾತ್ರ ಅದ್ರ ಮಾಡ್ತೀವಿ. ಅದು ಗೊತ್ತಿಲ್ಲಪ್ಪ ಅಂದ್ರೆ ನ್ಯಾಚುರಲ್ ದಿವಸ ಹೆಂಗಿರ್ತೀವಿ ಹಂಗಿರ್ತೀವಿ. ನಾರ್ಮಲ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಯ್ತು ಅಂದ್ರೆ ಮುಗೀತು. ಊಟ ಮಾಡಂಗಿಲ್ಲ ಏನು ತಿನ್ನಂಗಿಲ್ಲ ಆ ಏರಿಯಾದಾಗ. ಬೇರೆ ಏರಿಯಾಕ್ಕೆ ಹೋಗು ಸೀಮಾಕ್ಕ ಬಾರ್ಡರ್ ದಾಟಿ ಹೋಗಿ ಅಲ್ಲಿ ತಿಂದು ಬರ್ಬೇಕು. ಬಾರ್ಡರ್ ಅಂದ್ರೆ ಯಾವ ತರ ಸರ್? ಈ ಗುಲಿಗೆ ಮುಂಡ್ರಾಬಾದ್ ಇಲ್ಲ ಅಗಳಿಕೇರಿ ಹಿಂಗೆ ಆ ರೀತಿ. ಅಂದ್ರೆ ಇದು ತಲಾಂತರದಿಂದ ಇದು ಪಾಲಿಸ್ಬೇಕು ನಾವು ದೇವ್ರು ಕಟ್ಕೊಂಡವ್ರು. ನಿಮ್ ನಾರ್ಮಲ್ ಅದಿರಲ್ಲ ನಿಮ್ಮಂಗೆ ಇರಕ್ ಬರಲ್ಲ ನಮಗೆ. ನಾವೆಲ್ಲ ಕಟ್ಟುಪಾಡಿದಾವೆ. ಆಮೇಲೆ ನಾವು ಯಾರ ಜೊತೆ ಜಗಳ ಮಾಡಿ ಚಪ್ಪಲಿ ಗಿಪ್ಲಿ ಬಡಿಸ್ಕೋಬಾರ್ದು. ಏನ್ರಿ ಯಾರ ಜೊತೆ ಬೈಸ್ಕೋಬಾರ್ದು. ಬೈಸ್ಕೊಂಡ್ರೆ ಓಡ್ತಣಿಸ್ಕೋಬೇಕು ಅವ್ರ ಹತ್ರ. ಹೌದು ಸರ್. ಅದು ಸತಿ ಊಟ ಮಾಡಂಗಿಲ್ಲ. ಅಂದ್ರೆ ನೀವು ಹೆಂಗೆ ಸರ್ ಇವಾಗ ನಾವೇನಂದ್ರೆ ನೀವು ದೇವ್ರು ಕಟ್ಟಿದ್ಮೇಲೆ ದೇವ್ರು ಕಟ್ಟಕ್ಕಿಂತ ಮುಂಚೆ ನಾವು ಯಾವ ತರ ದೇವ್ರು ಕಟ್ಟಿದ್ಮೇಲೆ ಏನೇನು ಪಾಲನೆ ಮಾಡ್ತೀವಿ ಸರ್? ಡೈಲಿ ಆಕ್ಟಿವಿಟೀಸ್ ದಿವಸ ಪೂಜೆ ಮಾಡೋದು. ಆಮೇಲೆ ಈ ಸತತ ಟೈಮ್ನಾಗ ಊಟ ಮಾಡಲ್ಲ. ಆಮೇಲೆ ವರ್ಷಕ್ಕೆ ಒಂದ್ಸಲ ದೇವ್ರು ಮಾಡ್ಕೊಂತೀವಿ. ಇಂಥವೆಲ್ಲ ಪಾಲಿಸ್ತೀವಿ. ಪಡ್ಲಿಗೆ ಅಂತಂದೇಳಿ ಅಂದಲ್ಲ ಸರ್. ಪಡ್ಲಿಗೆ ತುಂಬಿಸ್ತಾರ. ಇಲ್ಲಿ ಭಕ್ತಾದಿಗಳು ಬಂದ್ಮೇಲೆ ಯಾಕೆ ಅದನ್ನ ಮಾಡ್ಲೇಬೇಕು ಸರ್? ಪಡ್ಲಿಗೆ ತುಂಬಿಸ್ಲೇಬೇಕು. ಹೌದು. ಪ್ಲಸ್ ಏನು ಇದನ್ನ ಬಲಿದಾನಗಳನ್ನು ಕೊಡ್ತಾರ. ಬಲಿದಾನ ಯಾಕೆ ಕೊಡ್ಲೇಬೇಕು ಅಮ್ಮಗ? ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತ ಹೇಳ್ತೇನ್ರಿ ಅವರು